ನಾನಿವಾಗ ಕಂಡುಕೊಂಡಿರೋದು ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್. ಒಂದು ದಿವಸದಲ್ಲಿ ನಾನು ಬೆಸ್ಟ್ ಏನು ಮಾಡ್ಬೋದು ಅಂತ, ಅದೇನು ಕಂಪೇರ್ ಮಾಡೋದಲ್ಲ, ನನಗೆ ಬೆಸ್ಟ್ ಏನು ಮಾಡ್ಬೋದು ಅಂತ. ಫಸ್ಟು ನನ್ನ ಆರೋಗ್ಯ, ಅದ್ರ ಕಡೆಗೆ ಏನು ಮಾಡಬೇಕು, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ. ಆ್ಯಂಡ್ ಆಲ್ಸೋ ವಿ ಶುಡ್ ಫ್ಲರಿಶ್ ಇನ್ ಅವರ್ ಫೈನಾನ್ಷಿಯಲ್ ಆಲ್ಸೋ, ಸೋಷಿಯಲ್, ಎಮೋಷನಲ್, ಸ್ಪಿರಿಚುವಲ್, ಎಲ್ಲದರಲ್ಲೂ ಒಂದು ರೀತಿ ಆ ಒಂದು ಹೆಚ್ಚಾಗಬೇಕಾದ್ರೆ, ಇಂಪ್ರೂವೈಸ್ ಆಗಬೇಕಾದ್ರೆ ಏನು ಮಾಡಬೇಕು? ಫಸ್ಟು ನಾವು ನಮಗೆ ಟೈಮ್ ಕೊಟ್ಕೊಳ್ಬೇಕು. ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡಬೇಕು. 3 ಗಂಟೆಗೆ ಎದ್ದರೆ ನಾವು 7 ಗಂಟೆ ಅಷ್ಟೊತ್ತಿಗೆ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ, ದೇಹ ಹೇಗೆ, ಮನಸ್ಸು ಹೇಗೆ ಪ್ರಫುಲ್ಲವಾಗಿ ರೆಡಿಯಾಗಿರುತ್ತೆ ಅಂದರೆ ಇಡೀ ದಿವಸ ನಮಗೆ ಮಲಗಬೇಕು ಅನಿಸಲ್ಲ, ಇಡೀ ದಿವಸ ಫ್ರೆಶ್ ಆಗಿರ್ತೀವಿ. ಜೊತೆಯಲ್ಲಿ ಧ್ಯಾನ ಮಾಡಿದ್ರಿಂದ 4 ಅವರ್ಸ್ ಎಕ್ಸ್ಟ್ರಾ ಸಿಗುತ್ತೆ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು 10 ಗಂಟೆಗೆ ಮಲಗೋರ್ಗು ನಮಗೆ ಇನ್ನೂ 3-4 ಗಂಟೆ ಎಕ್ಸ್ಟ್ರಾ ಲೈಫಲ್ಲಿ ಸಿಗುತ್ತೆ. ಮತ್ತು ಇನ್ನೂ ನಾವು ತುಂಬ ಫ್ರೆಶ್ ಆಗಿರ್ತೀವಿ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಆ ಬೆಳಗ್ಗೆ ನಾವು ಏನು ಎನರ್ಜಿನ ನಾವು ತೊಗೊಂಡಿದ್ದೀವಿ, ದಟ್ ಎನರ್ಜಿ ಸಾಯಂಕಾಲದವರೆಗೂ ನಮಗೆ ಉಪಯೋಗಕ್ಕೆ ಬರುತ್ತೆ. ಬೆಳಗ್ಗೆ ಹೇಳುವಾಗಲೇ ನಾವು ನೆಗೆಟಿವ್ ಆಗಿ ಖಾಲಿ ಇಟ್ಕೊಂಡು ಸರಿಯಾಗಿ ಹೇಳ್ದೇ ಇದ್ದರೆ ಇಡೀ ದಿವಸ ನಮ್ಮದು ಹಾಳಾಗುತ್ತೆ. ನಾವು ಏನು ಮಾಡಬೇಕು ಅಂತಿದ್ರೆ ಅದು ಮಾಡೋಕ್ಕಾಗೋದೇ ಇಲ್ಲ. ಬಹಳ ಆ್ಯಕ್ಟಿವ್ ಆಗಿರ್ಬೋದು. ಆ ರೀತಿ ಜೀವನ ಮಾಡಿದಾಗ್ಲೂ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಬಹಳ ಎಂತೂಸಿಯಾಸಮ್ ಇರುತ್ತೆ. ಜೀವನದಲ್ಲಿ ಬೇಕಾಗಿರೋದು ಎಂತೂಸಿಯಾಸಮ್.